ಸರ್, ಈಗ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಅವರು ಏನು ಬ್ರೇಕ್ಫಾಸ್ಟ್ ಆಯಿತು, ನಾಟಿ ಕೋಳಿನ ಆಯಿತು, ಈಗ ಮತ್ತೆ ಅವರವರ ಆಪ್ತರನ್ನ ಸೆಳೆಯುವಂಥ ಕೆಲಸಕ್ಕೆ ಡಿ ಕೆ ಶಿ ಮುಂದಾಗಿದ್ದಾರೆ. ನೋಡ್ರಿ, ಇದು ಭಾಳ ದುರ್ದೈವಕರ ಬೆಳವಣಿಗೆ. ರಾಜ್ಯದಲ್ಲಿ ಯಾವುದೇ ರೀತಿಯಾದಂಥ ಅಭಿವೃದ್ಧಿ ಕಾರ್ಯಗಳು, ಕನ್ಸ್ಟ್ರಕ್ಟಿವ್ ಚರ್ಚೆಗಳು ಏನೂ ಆಗ್ತಾ ಇಲ್ಲ. ಆಗ್ತಾ ಇರೋದು ಕೇವಲ ಮೆನುದ ಬಗ್ಗೆ ಚರ್ಚೆ ಆಗ್ತದೆ. ನಾಟಿ ಕೋಳಿ ಇವ್ರು ತಿಂದರು, ಅವ್ರು ತಟ್ಟರು, ಇದು ಚರ್ಚೆ ಆಗ್ತದೆ. ಭಾಳ ದುರ್ದೈವ ಸಂಖ್ಯೆ ಇದು. ಒಂದಂದ್ರೆ ಯಾವುದ್ರ ಬಗ್ಗೆ ಚರ್ಚೆ ಆಗಬೇಕು ಅದ್ರ ಬಗ್ಗೆ ಚರ್ಚೆ ಆಗಲಾರದೆ ಈ ವಿಷಯಗಳ ಬಗ್ಗೆ ಚರ್ಚೆ ಆಗ್ತದೆ. ಮತ್ತು ಎಲ್ಲಿಯೂ ಸಹಿತ ಇದು ಫುಲ್ ಸ್ಟಾಪ್ ಹಾಕಿದ್ವಿ ಅಂತ ಹೇಳುವಂಥ ಸ್ಥಿತಿಯೊಳಗೆ ಅವರಿಲ್ಲ. ಯಾಕಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನಿದೆಯಲ್ಲ, ಕಾಂಗ್ರೆಸ್ ಹೈಕಮಾಂಡು ಕಮಾಂಡ್ ಇಲ್ಲದ ಹೈ ಆಗ್ಯದ. ದೇರ್ ಇಸ್ ನೋ ಕಮಾಂಡ್ ಎಟ್ ಆಲ್. ಹಾಗಾಗಿ ಅಲ್ಲಿ ಕೂತ ಮೇಲೆ ಒಂದು ಮಾತುಕತೆ ಮಾಡಿ ಬಗೆಹರಿಸಿಕೊಂಡು, ಇಲ್ಲಪ್ಪ ಇವ್ರು ಮುಂದುವರಿತಾರೆ ಅಂತ ಹೇಳಬೇಕು, ಇಲ್ಲ ಇವ್ರು ಮುಂದುವರಿಯಲ್ಲ ನಾ ಆಗ್ತೀನಿ ಅಂತಾದ್ರೆ ಹೇಳ್ಬೇಕು. ಎರಡೂ ಇಲ್ಲ. ಹೈಕಮಾಂಡ್ ಹೇಳಿದ್ದು ಮಾಡ್ತೀವಿ ಅಂದರೆ ಅದನ್ನು ಮೊದಲಿಂದ ಹೇಳ್ಕೊತ ಬಂದಾರೆ. ಹೊಸದಾಗಿ ಏನದ ಇದರಲ್ಲಿ? ಮತ್ತು ನಾನು ಹಿಂದೂ ಹೇಳಿದ್ದೇನೆ, ಇಲ್ಲೇ ವ್ಯಾಪಾರ ನಡೆದದು, ಶಾಸಕರ ವ್ಯಾಪಾರ. ಮತ್ತು ವಾಚ್ ಬಗ್ಗೆ ಹಿಂದೆ ಒಂದು 70 ಲಕ್ಷದ್ದು 80 ಲಕ್ಷದ್ದು ವಾಚ್ ಕಟ್ಕೊಂಡಿದ್ರು, ಹ್ಯಾಬ್ಲೋಟ್ ವಾಚ್. ಹೌದಲ್ಲ? ಹ್ಯಾಬ್ಲೆಟ್ ಹೌದಲ್ಲ ರೀ ಅದು? ಹಾಂ. ಈಗ 40-45 ಲಕ್ಷ ರೂಪಾಯಿ ವಾಚ್ ಕಟ್ಟಾರ. ಡಿ ಕೆ ಶಿವಕುಮಾರ್ ಕೇಳಿದ್ರೆ, ಇಲ್ಲ ನಾನು ಆ ವಾಚು ನನ್ನ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿನಿ, ನನ್ನ ಕಡೆ ರಸೀಟ್ ಅದಂತ ಹೇಳ್ಯಾರ. ಇನ್ನು ಸಿದ್ದರಾಮಯ್ಯನವ್ರು ಏನು ಹೇಳಿಲ್ಲ. ಮತ್ತು ಅದು ವಾಚ್ ಎಲ್ಲಿದೆ? ಅಲ್ಲಿ ಪೊಕಟ್ ಬಂತ ಯಾರ್ದಾರ ಕಡೆ ಕೆಲಸ ಮಾಡಿ ಅವರು ಗಿಫ್ಟ್ ಅಂತ ಕೊಟ್ಟರೆ ಏನಂತ ಸ್ವಲ್ಪ ಹೇಳ್ಬೇಕಲ್ಲ ಅವರು. ಅದ ಸರ್ಕಾರ ಹೆಂಗೆ ನಡೆದದ ಅಂತನೂ 40-45 ಲಕ್ಷ ರೂಪಾಯಿದು ವಾಚ್ ಹಾಕ್ತಾರೆ, ವಾಚ್ ಖರೀದಿ ಮಾಡ್ತಾರೆ ಅಂತಂದ್ರೆ ಸಮಾಜವಾದಿಗಳು ಇವರೆಲ್ಲ. ಲೋಹಿಯಾ ಅವ್ರ ಬಗ್ಗೆ ಮಾತಾಡ್ತಾರೆ. ಲೋಹಿಯಾ ಎಂಥ ದೊಡ್ಡ ವ್ಯಕ್ತಿತ್ವ, ವೈಚಾರಿಕವಾಗಿ ಭಿನ್ನಮತ ಇರ್ಬೋದು ನಮಗೆ. ಆದರೆ ಇವರು ಸಮಾಜವಾದಿಗಳಂತ ಹೇಳೋರು ಮಜಾವಾದಿಗಳಾದರೆ ಏನಾಗತ್ತೆ ಅನ್ನೋದು ಅರ್ಥ ಮಾಡ್ಕೋಬೇಕು ಅಷ್ಟೆ. ವೇಣುಗೋಪಾಲ್ ರಾಜ್ಯಕ್ಕೆ ಬಂದು ಸಿದ್ದರಾಮಯ್ಯ ಅವ್ರ ಜೊತೆ ಸೀಕ್ರೆಟಾಗಿ ಮಾತುಕತೆ ಮಾಡಿದ್ರು. ಇಲ್ಲ, ಅಲ್ಲಿಯೂ ಗದ್ದಲ ನಡೆದಲ್ಲೇ. ಅಲ್ಲಿ ಬರೀ ಸಿದ್ದರಾಮಯ್ಯನವ್ರು ಅಷ್ಟೇ ಕರೆದಾರೆ, ಡಿ ಕೆ ಶಿವಕುಮಾರ್ ಕರೆದಿಲ್ಲ ಅಂಥೇಳಿ. ಅಲ್ಲಿ OBC ಲೀಡ್ರು ಭಾಳ ಹಳೆ ಕಾಲದಿಂದ ನಮ್ಮ ಇವರು ಯಾರು ಪೂಜಾರು ಇದ್ದಾರೆ, ಹಿಂದೆ KPCC ಅಧ್ಯಕ್ಷರಾಗಿದ್ದರು, ಅವ್ರನ್ನ ಕರೆದಿಲ್ಲ. ವೀರಪ್ಪ ಮೊಯ್ಲಿ ಅವ್ರನ್ನ ಕರೆದಿಲ್ಲ. ಅಂದ್ರೆ ಸಿದ್ದರಾಮಯ್ಯನವ್ರ ವಿರುದ್ಧ ಯಾರಿದ್ದಾರೆ ಯಾರನ್ನೂ ಕರೆದಿಲ್ಲ. ಹೀಗಾಗಿ ಒಟ್ಟಾರೆ ಒಂದು ರೀತಿಯಲ್ಲಿ ಅರಾಜಕತೆ ಸ್ಥಿತಿ ಕರ್ನಾಟಕದಲ್ಲಿ ನಿರ್ಮಾಣ ಆಗ್ತಾಯಿದೆ. ಈ ಸ್ಥಿತಿ ರಾಜ್ಯದ ಹಿತದೃಷ್ಟಿಯಿಂದ ಒಳ್ಳೆಯದಲ್ಲ ಇದು.